ವೆಲ್ಕಮ್ ಬ್ಯಾಕ್ ಶ್ವೇತಾ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ಮಂಗಳವಾರದ ಬ್ಲಾಗ್. ಇವತ್ತು ಏನಪ್ಪ ಅಂತಂದರೆ ಕಾರ್ತಿಕ ಮಂಗಳವಾರದ ಒಂದು ಬ್ಲಾಗ್. ಕಾರ್ತಿಕ ಮಂಗಳವಾರ ಏನು ಸ್ಪೆಷಲ್ಲು ಅಂತಂದರೆ ನಮ್ಮೂರ ಕಡೆ ಎಲ್ಲ ದೇವರಿಗೆ ಪೂಜೆ ಮಾಡ್ತಾರೆ. ಅಂದರೆ ಮನೆ ದೇವರಿಗೆ ಹೆಣ್ಣು ದೇವರಿಗೆ ಸೀರೆ ಇಟ್ಟು ಪೂಜೆ ಮಾಡ್ತೀವಿ. ಸೊ ಅದನ್ನು ನಾವು ಇವತ್ತು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ನಾನು ಊರಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟಿದ್ದೀನಿ. ಮನೆ ದೀಪ ಎಲ್ಲ ಹಚ್ಚಿ ಮನೇಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಊರಿಗೆ ಏನೇನು ತರಕಾರಿ ಬೇಕೆಲ್ಲ ಹಸ್ಬೆಂಡ್ ಕೇಳಿ ತರಿಸ್ಕೊಂಡಿದ್ದೆ. ಹಸ್ಬೆಂಡ್ ಪೂಜೆ ಐಟಮ್ಸ್ ಎಲ್ಲ ನಾನು ತೊಗೊಂಡು ಬರ್ತೀನಿ, ಬಸ್ಸಲ್ಲಿ ಆಗಲ್ಲ ಅಂತ ಹೇಳಿ ಅವ್ರು ಸಂಜೆ ಬರ್ತಾರೆ ಡ್ಯೂಟಿ ಮುಗಿಸ್ಕೊಂಡು, ಮತ್ತು ಮಕ್ಕಳೆಲ್ಲ ಸ್ಕೂಲ್ ಮುಗಿಸ್ಕೊಂಡು ಬರ್ತಾರೆ. ನಾನು ನಮ್ಮ ನಾದಿನಿ ಮಗಳೆಲ್ಲ ಸಂಜೆ ಅಷ್ಟರಲ್ಲಿ ಅಡುಗೆ ಎಲ್ಲ ಮಾಡಬೇಕಲ್ವಾ, ಅದಕ್ಕೆ ನಾವು ತರಕಾರಿ ಎಲ್ಲ ರೆಡಿ ಮಾಡಿಕೊಂಡು ಎಲ್ಲ ತೊಗೊಂಡು ಪ್ಯಾಕ್ ಮಾಡ್ಕೊಂಡಿದ್ದೆ. ನನ್ನ ಬಟ್ಟೆ ಎಲ್ಲ ನಾನು ಅಲ್ಲಿಂದ ಓಲಾ ಬುಕ್ ಮಾಡಿಕೊಂಡು ನಾನು ನಾಯಂಡಹಳ್ಳಿಗೆ ಹೊರಟೆ. ಅವ್ರ ಮನೆ ನಾಯಂಡಹಳ್ಳಿಲೇ ಇರೋದ್ರಿಂದ ನಾಯಂಡಹಳ್ಳಿ ಬಸ್ ಸ್ಟ್ಯಾಂಡಿಗೆ ಬರ್ತಾರೆ, ಅಲ್ಲಿಂದ ಹೋಗೋಣ ಅಂಥೇಳಿ. ಊರಿಗೆ ನಾವು 10:30ಗೆ ಹೋಗಬೇಕಾಗಿದ್ದು. 10:30 ಬಸ್ ಇತ್ತು ರಾಮನಗರದಲ್ಲಿ. 10:30ಗೆ ರೀಚ್ ಆಗೋಲ್ಲ ಅಂಥೇಳಿ ನಾವು ಚನ್ನಪಟ್ಟಣ ಬಸ್ ತೊಗೊಂಡ್ವಿ. ಚನ್ನಪಟ್ಟಣಕ್ಕೆ ರೀಚ್ ಆದ್ವಿ. ಚನ್ನಪಟ್ಟಣ 11:30 ಬಸ್ ಇತ್ತು. 11:30ಗೆ ಬಸ್ ಬಂತು. ಅಲ್ಲಿಂದ ಊರಿಗೆ ಹೋದ್ವಿ ನಾವು. ಊರಿಗೆ ಒಂಥರ ಬಂದ್ರೇನೋ ಒಂಥರ ಖುಷಿ, ಒಂಥರ ನೆಮ್ಮದಿ. ಬಂದು ಸ್ವಲ್ಪ ಹೊತ್ತು ಟೀ ಕುಡ್ಕೊಂಡು ಇಲ್ಲಿ ನಮ್ಮ ಮಾವ ಕಾಯಿ ಸುಲಿತಿದ್ರು ಪೂಜೆಗೆ ಮತ್ತು ಅಡುಗೆಗೆಲ್ಲ ಕಾಯಬೇಕು ಅಂತೇಳಿ. ಇಲ್ಲಿ ಶ್ರುತಿ ತರಕಾರಿ ಎಲ್ಲ ರೆಡಿ ಮಾಡ್ತಿದ್ಲು. ಅವಳು ಟೈಮ್ ಆಗೋಗುತ್ತೆ. ಆಗಲೇ ನಾವು 11:30 ಬಸ್ ಬಂದು 12:30 ಊರಿಗೆ ರೀಚ್ ಆದ್ವಿ. ಲೇಟ್ ಆಗಿಬಿಡುತ್ತೆ ಅಂತೇಳಿ ಅವಳು ಮಾಡ್ಕೋತಿದ್ಲು ಒಂದೊಂದೇ. ಅತ್ತೆ ಪೂಜೆಗೆಲ್ಲ ರೆಡಿ ಮಾಡ್ಕೋತಿದ್ಲು, ದೇವ್ರ ಮನೆಯೆಲ್ಲ ರೆಡಿ ಮಾಡ್ತಿದ್ರು. ಕೆಲವರು ಇದನ್ನು ಶ್ರಾವಣದಲ್ಲಿ ಮಾಡ್ತಾರೆ. ನಮ್ಮ ಕಡೆ ಎಲ್ಲ ಬಂದು ಕಾರ್ತಿಕ ತಿಂಗಳಲ್ಲಿ ಮಾಡ್ತೀವಿ. ಕಾರ್ತಿಕ ತಿಂಗಳಲ್ಲಿ ಅಂತ ಅಂದರೆ ಶುಕ್ರವಾರ ಮತ್ತು ಮಂಗಳವಾರದಲ್ಲೇ ಮಾಡೋದು. ಅದೇ ಆ ತಿಂಗಳಲ್ಲಿ ಯಾವ ಶುಕ್ರವಾರ ಯಾವುದಾದ್ರು ಮಂಗಳವಾರನೂ ಮಾಡ್ಕೋಬೋದು. ನಮ್ಮ ಫ್ರೀ ಟೈಮು ನಮ್ಗೆ ಯಾವಾಗ ಸಿಗುತ್ತೋ ನಾವು ಆ ಟೈಮಲ್ಲಿ ನಾವು ಮಾಡ್ಕೋಬೋದು. ನಾವು ಅದಕ್ಕೆ ಮಂಗಳವಾರ ಮಾಡ್ಕೊಂಬಿಡೋಣ ಅಂಥೇಳಿ ಮಂಗಳವಾರ ಇಟ್ಕೊಂಡಿದ್ದೀವಿ. ಅಷ್ಟೊಂದು ಕೆಲಸ ಇದ್ದರೂ ಇಬ್ಬರು ಆರಾಮಾಗಿ ಏನು ಕೆಲಸನೇ ಇಲ್ವೇನೋ ಅನ್ನೋ ಥರ ಕೂಲಾಗಿ ಮಾತಾಡ್ಕೊಂಡು ಕೂತಿದ್ದೀವಿ. ಅವರ ಅಮ್ಮನೂ ಊರಿಗೆ ಬಂದಿದ್ದರು, ಶ್ರುತಿಯವರಮ್ಮ. ಆದರೆ ಅವ್ರ ಮನೆಯಲ್ಲಿ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು. ಅವ್ರು ಸಂಜೆ ಬರ್ತೀನಿ ಅಂತೇಳಿ ನಾನು ಇವಳೇ ಸರಿ ಅಡುಗೆ ಮಾಡಿಬಿಡೋಣ ಅಂಥೇಳಿ ನಾವೇ ಮಾತಾಡಿಕೊಂಡು ಮಾಡ್ತಾಯಿದ್ದೀವಿ. ಮತ್ತು ಹಂಗೂ ಹೇಳ್ತಿದ್ದಾಳೆ, ಬೆಂಗಳೂರಲ್ಲೂ ನಿಮಗೆ ಕೆಲಸ ಇಲ್ವೇನೋ ಕೆಲಸ ಅಂತೇಳಿ. ಏನು ಮಾಡೋಕ್ಕಾಗುತ್ತೆ, ಅದು ನಮ್ಮ ಜವಾಬ್ದಾರಿ ಎಲ್ಲ ಮಾಡಲೇಬೇಕು. ಅಡುಗೆ ಎಲ್ಲ ಮುಗಿಸಿ ಪೂಜೆ ಎಲ್ಲ ಮುಗಿಸಿ ಇಲ್ಲಿ ದೇವ್ರ ಪೂಜಿಸೋರು ಬಂದರು. ಅವ್ರನ್ನ ಕಾಲು ತೊಳೆದು ಒಳಗಡೆ ಕರ್ಕೊಳ್ಬೇಕು. ಅವರು ಒಳಗಡೆ ಬಂದು ಪೂಜೆಗೆಲ್ಲ ಅವರು ರೆಡಿ ಮಾಡ್ಕೊಳ್ತಾ ಇದ್ದರು. ಇಲ್ಲಿ ಅವ್ರಿಗೆ ಪೂಜೆ ಐಟಮ್ಸು ಮತ್ತು ಎಡೆಗೆ ಊಟ ಎಲ್ಲ ಕೊಟ್ಟರೆ ಅವರೆಲ್ಲ ಅಲ್ಲಿ ರೆಡಿ ಮಾಡಿಕೊಂಡು ನಮಗೆ ದೇವ್ರ ಪೂಜಿಸ್ಕೊಟ್ಬಿಟ್ಟು ಹೋಗ್ತಾರೆ. ಮನೇಲಿ ದೇವ್ರು ಪೂಜಿಸಿದ ಮೇಲೆ ದೇವಸ್ಥಾನಕ್ಕೆ ಬರಬೇಕು. ಫಸ್ಟು ಇಲ್ಲಿ ಗಂಡು ದೇವ್ರಿಗೆ ಬಂದು ಬೋರ್ಲಿಂಗೇಶ್ವರ ಅಂತ ನಾನು ನಮ್ಮ ನಾದಿನಿ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಅಲ್ಲೆಲ್ಲ ಮುಗಿಸ್ಕೊಂಡು ಬಂದು ಇಲ್ಲಿ ಹೆಣ್ಣು ದೇವ್ರಿಗೆ ಇಲ್ಲೇ ಸೀರೆ ಇಟ್ಟು ನಾವು ಪೂಜೆ ಮಾಡಬೇಕಾಗಿದೆ. ಇದೇ ಮೇಯ್ನು. ಇಲ್ಲಿ ಬಂದು ಸೀರೆ ಇಟ್ಟು ಪೂಜೆ ಮಾಡ್ಕೊಂಡು ನೋಡಿ, ಆಗಲೇ ಆಲ್ರೆಡಿ ಎಲ್ಲರೂ ಇಟ್ಟಿದ್ದಾರೆ. ಆದರೆ ಲಾಸ್ಟ್ ದಿನ ಮತ್ತು ಫಸ್ಟ್ ವಾರ ಜಾಸ್ತಿ ಜನ ಇರ್ತಾರೆ. ಅಂದರೆ ಅವ್ರವ್ರಿಗೆ ಫ್ರೀ ಟೈಮ್ ಯಾವಾಗಿರುತ್ತೋ ಅವಾಗ ನಾವು ಮಾಡ್ಕೊಳ್ತಾರೆ. ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಊಟಕ್ಕೆಲ್ಲ ಅತ್ತೆ ಹೇಳಿದ್ರಲ್ಲ, ಎಲ್ಲರೂ ಬಂದಿದ್ದರು. ಎಲ್ಲ ಊಟ ಎಲ್ಲ ಮುಗಿಸಿ ನಮ್ಮದೆಲ್ಲ ಊಟ ಆಗೋಷ್ಟರಲ್ಲಿ 10 ಆಗಿತ್ತು. ನಾವು ರಿಟರ್ನ್ ಮನೆಗೆ ಬೇರೆ ಬರಬೇಕಿತ್ತು, ಬ್ಯಾಂಗ್ಳೂರಿಗೆ ಬೇರೆ. ಬೆಳಗ್ಗೆ ಸ್ಕೂಲು ಮತ್ತು ಹಸ್ಬೆಂಡ್ ಕೆಲಸ ಎಲ್ಲ ಇತ್ತು. 11 ಆಗಿತ್ತು ಆಗಲೇ ನೈಟು. ಇನ್ನು ಬೆಳಗ್ಗೆ ಎಲ್ಲ ಅತ್ತೆಗೆ ಆಗಾಗೆ ಬಿಟ್ಬಿಟ್ಟು ಬಂದರೆ ಕೆಲಸ ಜಾಸ್ತಿ ಆಗುತ್ತೆ ಅಂತೇಳಿ ಅಲ್ಲಿ ಶ್ರುತಿ ಮತ್ತು ಅವ್ರ ಅಮ್ಮ ಎಲ್ಲ ಪಾಪ ಈಗಲೇ ಎಲ್ಲ ಮಾಡಿಬಿಟ್ಟು ಹೊರಟೋಗೋಣ ಅಂತೇಳಿ ಎಲ್ಲ ಬೆಳಗ್ತಾ ಇದ್ದಾರೆ. 11 ಗಂಟೆ ಆಗಿತ್ತು. ಎಲ್ಲ ಮುಗಿಸ್ಕೊಟ್ಬಿಟ್ಟು ಹೋಗೋಣ ಅಂತ ಹೇಳಿ ನಾನೆಲ್ಲ ಒಳಗಡೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. ಅಲ್ಲೆಲ್ಲ ಕ್ಲೀನ್ ಮಾಡಿ ಎಲ್ಲ ಬೆಳಗ್ಗೆ ಕೊಟ್ಬಿಟ್ಟು ನಾವು ಬೆಂಗಳೂರು ಕಡೆ ಹೊರಟ್ವಿ. 11:30 ಆಗಿತ್ತು. ಬೆಂಗಳೂರು ರೀಚ್ ಆಗೋಷ್ಟರಲ್ಲಿ 11 ಆಗಿತ್ತು. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಇದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.